ನನಗಿದ್ರ ಒಂಥರ ಸಂತೋಷ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಟ್ರಾವೆಲ್ ವಿತ್ BSP. ಹೊಸ ದಿನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಮತ್ತೊಂದು GT 650 ಮಾಡಿಫಿಕೇಷನ್ ಮಾಡೋ ವಿಡಿಯೋ ಒಂದು ಶೂಟ್ ಮಾಡ್ತಾಯಿದ್ದೀನಿ ನಾನು. ಸೊ ನಿಮ್ಗೆ ಗೊತ್ತು, ಆವಾಗ ನಾವು GT 650 ಏನೋ ಒಂದು ಮಾಡಿಫಿಕೇಷನ್ ಮಾಡ್ತಾ ಇರ್ತೀರಿ. ಯಾಕಂದರೆ ಮ್ಯಾಕ್ಸಿಮಮ್ ಈ ಬೈಕ್ ರೈಡ್ಗೆ ಬರೋದಕ್ಕಿಂತ ಮಾಡಿಫಿಕೇಷನ್ಗೆ ಹೋಗೋದೇ ಜಾಸ್ತಿ. ಸೊ ಲಾಸ್ಟ್ ವಿಡಿಯೋಲ್ಲಿ ನಾವು ನಿಮಗೆ ನೋಡ್ಸಿದ್ದೀನಿ, ರೋಲ್ ಆನ್ ಚೈನ್ಸ್ ಪ್ಯಾಕೆಟ್ ಚೇಂಜ್ ಮಾಡಿಸಿದ್ದೀನಿ, 2-in-1 ಎಕ್ಸಾಸ್ಟ್ SS ಮೋಟೋ ಕಾಪ್ ಹಾಕ್ಸಿದ್ದೀನಿ, ಸೊ ರ್ಯಾಪಿಂಗ್ ಮಾಡಿಸಿದ್ದೀನಿ. ಈ ಥರ ಬೇಜನ್ ವೀಡಿಯೋಗಳಿದ್ದಾವೆ. ಸೊ ಅವೆಲ್ಲ ಮೇಲೆ ಬರ್ತಾ ಇರುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕ್ಲಿಕ್ ಮಾಡಿ. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ, ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಈ ಮಾಡರ್ನ್ ಇಂಜಿನ್ಗಳಲ್ಲಿ ಈ ಎಮಿಷನ್ ನಾರ್ಮ್ಸಿಂದ ಬೇಜನ್ ಟೂರಿಂಗ್ ಮಾಡಿರ್ತಾರೆ. ಸೊ ಈ ಇಂಜಿನ್ ಕೆಪಾಸಿಟಿ ಏನಿರುತ್ತೋ ಅದು ಫುಲ್ಲು ನಾವು ಸಫಿಷಿಯೆಂಟಾಗಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ತುಂಬ ಮಾಡಿಫಿಕೇಷನ್, ತುಂಬ ಟೂನಿಂಗ್ ಮಾಡಿರ್ತಾರೆ. ಅದರಲ್ಲೂ ಈ GTL ಅಂತೂ ಹೀಟಿಂಗ್ ಇಶ್ಯೂ ಜಾಸ್ತಿ ಇದೆ. ಸೊ ನಾವು ಹೀಟ್ ಕಮ್ಮಿ ಮಾಡೋಕ್ಕೋಸ್ಕರ ಏನೇನು ಸಾಧನೆಗಳು ಮಾಡ್ತಾಯಿರ್ತೀರಿ. ನಾರ್ಮಲಾಗಿ GTL ಸ್ಟಾಕಲ್ಲಿ ಬಂದು ನಿಮಗೆ 2 ಎಕ್ಸಾಸ್ಟ್ ಬರುತ್ತೆ, ಲೆಫ್ಟಲ್ಲೊಂದು ರೈಟಲ್ಲೊಂದು. ಸೊ ಬಟ್ ಈ ಗಾಡಿಯಲ್ಲಿ ಆಲ್ರೆಡಿ ಏನಾಗಿದೆ ಅಂದರೆ ಮಾಡಿಫಿಕೇಷನ್ ಆಗಿದೆ. 2-in-1 ಎಕ್ಸಾಸ್ಟ್ ಹಾಕ್ತಿದ್ರಿ SS ಮೋಟೋ ಕಾಪ್ದು. ಸೊ ಅದರಿಂದ ಹೀಟ್ ತುಂಬ ಜನ್ರೇಟ್ ಆಗ್ತಾಯಿದೆ. ಸೊ ಹೀಟ್ನ ಸ್ವಲ್ಪ ರಿಡ್ಯೂಸ್ ಮಾಡೋಣ, ಪರ್ಫಾರ್ಮೆನ್ಸ್ ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಾಡಿಫಿಕೇಷನ್ ಮಾಡ್ತಾಯಿದ್ದೀರಿ. ಫೇಲ್ ಹಾಕ್ಸ್ಬೇಕಾ ಬ್ರೋ? ಸೊ ಹೀಟ್ ಮತ್ತು ಪರ್ಫಾರ್ಮೆನ್ಸ್ ಸ್ವಲ್ಪ ಇಂಪ್ರೂವ್ ಮಾಡೋಕ್ಕೋಸ್ಕರ ಒಂದು ಇವತ್ತು ಮಾಡಿಫಿಕೇಷನ್ ಮಾಡ್ತಾ ಇದ್ದೀನಿ. ಸೊ ಫುಲ್ ವಿಡಿಯೋ ನೋಡಿ, ಅದು ಏನು ಮಾಡಿಫಿಕೇಷನ್ನು, ಎಲ್ಲಿ ಮಾಡಿಸ್ತಾ ಇದ್ದೀರಿ, ಹೇಗೆ ಮಾಡಿಸ್ತಾ ಇದ್ದೀರಿ, ಎಷ್ಟು ಖರ್ಚಾಯಿತು ಏನು ಅಂತ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಸೊ ಫುಲ್ ವಿಡಿಯೋ ನೋಡಿ. ಆಲ್ರೆಡಿ GT 650 ಎಕ್ಸಾಸ್ಟು ಚೇಂಜ್ ಮಾಡಿದ್ದಾಯಿತು. ಆಮೇಲೆ ರೀಸೆಂಟಾಗಿ BMC ಏರ್ ಫಿಲ್ಟ್ರು ಇನ್ಸ್ಟಾಲ್ ಮಾಡಿದ್ದಾಯಿತು. ಸೊ ಎಕ್ಸಾಸ್ಟು BMC ಏರ್ ಫಿಲ್ಟರ್ ಎರಡೂ ಚೇಂಜ್ ಮಾಡಿದ್ದೀರ ಅಂದರೆ ಮತ್ತೆ ಇನ್ನೂ ಮಾಡಿಫಿಕೇಷನ್ ಮಾಡೋಕ್ಕೆ ತುಂಬ ಇದ್ದಾವೆ. ಲೈಕ್ FuelX, ಪವರ್ಟ್ರೋನಿಕ್ಸು ಏನೋ ಹಾಕ್ಬೋದು. ಬಟ್ ಇವಾಗ ನಾವು ಏನು ಹಾಕ್ಸ್ತಾ ಇದ್ದೀರಿ ಅಂದರೆ FuelX ಹಾಕ್ಸ್ತಾ ಇದ್ದೀರಿ, ಫ್ಯೂಯಲ್ ಆಪ್ಟಿಮೈಸರ್ ಅಂದ್ಕೊಳ್ಳಿ. ಸೊ ನಿಮ್ಗೆ ಅರ್ಥ ಆಗಬೇಕು ಅಂದರೆ, ಸೊ ಇಂಜಿನ್ಗೆ ಫ್ಯೂಯಲ್ ಸಪ್ಲೈ ಆಗುತ್ತಲ್ಲ, ಸೊ ಅದನ್ನ ಕಂಟ್ರೋಲ್ ಮಾಡೋಕ್ಕೆ ಒಂದು ECU ಅಷ್ಟೇ. ಸೊ FuelXಲ್ಲಿ ನಿಮ್ಗೆ 3 ಟೈಪ್ ಬರುತ್ತೆ. FuelX ಲೈಟ್, FuelX Pro, FuelX Pro ಪ್ಲಸ್ ಬರುತ್ತೆ. ಸೊ ಪ್ರೋ ಅಲ್ಲಿ ನೋಡಿದ್ರೆ ನಿಮಗೆ 10 ಮೋಡ್ ಸಿಗುತ್ತೆ. ನಿಮಗೆ ವೆದರು, ಟೆಂಪ್ರೇಚರು, ಆಲ್ಟಿಟ್ಯೂಡು ಮತ್ತು ನೀವು ಓಡಿಸೋ ಸ್ಟೈಲ್ ಮೇಲೆ ನಿಮ್ಗೆ ಯಾವ ಮೋಡ್ ಬೇಕು ಅದು ಸೆಲೆಕ್ಟ್ ಮಾಡ್ಕೊಬೋದು. ಬಟ್ ಅದೇ FuelX ಲೈಟಲ್ಲಿ ಬಂದು ಏನಾಗುತ್ತೆ ಅಂದರೆ ಒಂದೇ ಮೋಡು, ಅದೇ ಆಟೋಮೆಟಿಕ್ಕಾಗಿ ಆ ವೆದರು, ಆಮೇಲೆ ರೋಡು ಮತ್ತು ನಾವು ಓಡಿಸೋ ರೀತಿ ಸ್ಟೈಲ್ ಎಲ್ಲ ನೋಡಿ ಅದೇ ಅಡ್ಜಸ್ಟ್ ಮಾಡ್ಕೊಂಬಿಡುತ್ತೆ. ಸೊ ನಾವು ಇವಾಗ ಈ ಗಾಡಿಗೆ FuelX ಲೈಟ್ ಹಾಕ್ಸ್ತಾ ಇದ್ದೀರಿ. ಸೊ ನಾವು ಎಲ್ಲಿ ಇನ್ಸ್ಟಾಲ್ ಮಾಡ್ತೀರಿ ಏನು ಅಂತ ನಿಮಗೆ ಬನ್ನಿ ಅಲ್ಲೇ ನೋಡಿಸ್ತೀನಿ. ಬಟ್ ಅದಕ್ಕೆ ಮುಂಚೆ ಏನಕ್ಕೆ ಈ FuelX ಹಾಕ್ಸ್ತಾರೆ, ಏನು ಎತ್ತ ಅಡ್ವಾಂಟೇಜ್ ಏನು, ಫ್ಯೂಚರ್ಸ್ ಏನು ಅಂತೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹೋಗ್ತಾ. ಈ ಮಾಡರ್ನ್ ಇಂಜಿನಲ್ಲಿ ಈ ಎಮಿಷನ್ ನಾಬ್ಸಿಂದ ತುಂಬ ಇಂಜಿನೆಲ್ಲ ಟ್ಯೂನ್ ಆಗಿರುತ್ತೆ. ಸೊ ನಮ್ಮ ಕೈಲಿ ಗಾಡಿಯಲ್ಲಿ ಎಷ್ಟು ಕೆಪಾಸಿಟಿ ಇರುತ್ತೆ ಅಷ್ಟು ಪವರು ನಾವು ಯೂಸ್ ಮಾಡೋಕ್ಕಾಗಲ್ಲ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಶೋರೂಮಿಂದ ಬಂದಿದ್ದು ಗಾಡಿ ಹಂಗೆ ಇಟ್ಕೊಂಡು ಮೇಂಟೈನ್ ಮಾಡಿಬಿಡ್ತಾರೆ. ಬಟ್ ನಮ್ಮ ಥರ ಈ ಜಾಸ್ತಿ ಬೈಕ್ ಮೇಲೆ ಇಂಟ್ರೆಸ್ಟ್ ಏನು ಮಾಡಿದ್ರೆ ಏನೋ ಒಂದು ಕಿತಾಪತಿ ಮಾಡ್ತಾನೆ ಇರ್ತೀರಿ. ಸೊ ನಮ್ಗೆ ಇನ್ನೂ ಈ GTL ಇನ್ನೂ ಪವರ್ ಬೇಕು, ರೈಡ್ ಇನ್ನೂ ಸ್ಮೂತ್ ಮಾಡಬೇಕು ಅಂತೇಳ್ಬಿಟ್ಟು ಏನೇನೋ ಕಿತಾಪತಿ ಮಾಡ್ತಾ ಇರ್ತೀರಿ. ಅದರಲ್ಲಿ ಇದೊಂದು. ಸೊ ನಾವು ಇವಾಗ ಏನಾಗುತ್ತೆ ಅಂದರೆ, ನಾವು ಈ FuelX ಹಾಕ್ಸೋದ್ರಿಂದ ಇಂಜಿನು ಮತ್ತು ಎಕ್ಸಾಸ್ಟ್ ಹೀಟ್ ಏನಿದೆ ಗೊತ್ತಾ, 10% ಅಷ್ಟು ಕಮ್ಮಿ ಆಗುತ್ತೆ. ಮತ್ತು ರೈಡ್ ಕ್ವಾಲಿಟಿನೂ ಅಷ್ಟೇ ತುಂಬ ಇಂಪ್ರೂವ್ ಆಗುತ್ತೆ. ನಿಮಗೆ FuelX ಹಾಕ್ಸೋದ್ರಿಂದ ಜರ್ಕ್ಸ್ ಹೊಡೆಯೋದು, ಈ ಗಾಡಿ ನಾರ್ಮಲಾಗಿ ಮೂವ್ ಮಾಡಬೇಕಾದ್ರೆ ಜರ್ಕ್ ಹೊಡೆಯೋದು ಗೊತ್ತಾ, ಆ ಜರ್ಕ್ನ ಫುಲ್ಲು ಕಂಟ್ರೋಲ್ ಮಾಡುತ್ತೆ. ಮತ್ತು ನೀವು ಸಡನ್ನಾಗಿ ಅಪ್ಪೆಕ್ಸ್ತಾ ಇದ್ದೀರಿ ಎಲ್ಲ ಹಿಲ್ ಸ್ಟೇಷನ್ ಎಲ್ಲಾದರೂ, ಸೊ ಮೂರನೇಗೆಲ್ಲ ಇರ್ತೀರ, ಸಡನ್ನಾಗಿ ಎಣ್ಣೆಗೆ ಇರ್ಕೋಬೇಕು, ಇಲ್ಲ ಎಣ್ಣೆಗೆ ಒಂದನೇಗೆ ಇರ್ಕೋಬೇಕು. ಅದೆಲ್ಲ ಯಾಕಾಗುತ್ತೆ, ಕರೆಕ್ಟಾಗಿ ಫ್ಯೂಯಲ್ ಸಪ್ಲೈ ಆಗಿರಲ್ಲ. ಸೊ FuelX ಹಾಕೋದ್ರಿಂದ ನೀವು ಆ ಥರ ಡೌನ್ ಶಿಫ್ಟ್ ಮಾಡೋದು ತುಂಬ ಕಮ್ಮಿ ಆಗುತ್ತೆ. ಸೊ ಎಣ್ಣೆಗೆರಲ್ಲಿ ಹೋಗೋದು, ಎರಡನೇಗೆರಲ್ಲಿ ಹೋಗ್ತಾ ಇರ್ಬೋದು ನೀವು ಆರಾಮಾಗಿ. ಮತ್ತು ನಿಮಗೆ ಥ್ರೋಟಲ್ ರೆಸ್ಪಾನ್ಸು ಅಷ್ಟೇ ಇಂಪ್ರೂವ್ ಆಗುತ್ತೆ, ತುಂಬ ಇಂಪ್ರೂವ್ ಆಗುತ್ತೆ ಥ್ರೋಟಲ್ ರೆಸ್ಪಾನ್ಸು. ಮತ್ತು ನೀವು ಥ್ರೋಟಲ್ ಕೊಟ್ಟಿದ್ದ ತಕ್ಷಣ ನಿಮ್ಮ ಪರ್ಫಾರ್ಮೆನ್ಸು ಈಗ ಏನಾಗುತ್ತೆ ಅಂದರೆ, ಥ್ರೋಟಲ್ ಕೊಟ್ಟಿದ್ದ ತಕ್ಷಣ ಸ್ವಲ್ಪ ಡಿಲೇ ಇರುತ್ತೆ. FuelX ಹಾಕ್ಸಿದಾದ್ಮೇಲೆ ಮಾಡಿದ್ರೆ, ಥ್ರೋಟಲ್ ಕೊಟ್ಟರೆ ನಿಮ್ಗೆ ರೆಸ್ಪಾನ್ಸು ಇಮಿಡಿಯೇಟಾಗಿ ಸಿಗುತ್ತೆ. FuelX ಬಂದು ಆಟೋಮೆಟಿಕ್ಕಾಗಿ ಅದೇ ಈ ವೆದರು, ನಾವು ಹೋಗ್ತಿರೋ ರೋಡು, ನಾವು ಓಡಿಸ್ತಿರೋ ಸ್ಟೈಲು, ಟೆಂಪ್ರೇಚರು, ಹ್ಯುಮಿಡಿಟಿ ನೋಡಿಕೊಂಡು ಅದಕ್ಕೆ ಏನು ಬೇಕೋ ಆ ಥರ ಫ್ಯೂಯಲ್ನ ಅದು ಸಪ್ಲೈ ಮಾಡ್ಕೊಳ್ಳುತ್ತೆ. ಸೊ ಇದು ಮಾಡೋದ್ರಿಂದ ನಿಮಗೆ ಇಂಜಿನ್ ಲೈಫು ಜಾಸ್ತಿ ಆಗುತ್ತೆ.
ಮತ್ತು ರೈಡು ಸ್ಮೂತ್ ಆಗುತ್ತೆ, ಇಂಜಿನ್ ಹೀಟ್ ಕಮ್ಮಿ ಆಗುತ್ತೆ, ಸುಮ್ಮನೆ ಗೇರ್ ಕಮ್ಮಿ ಮಾಡೋದು ಕಮ್ಮಿ ಆಗುತ್ತೆ. ಸೊ ನನಗೆ ಗೊತ್ತಿರೋಷ್ಟು ಡೀಟೇಲ್ ನಿಮ್ಗೆ ಕಂಪ್ಲೀಟಾಗಿ ಹೇಳಿದ್ದೀನಿ, ಅರ್ಥ ಆಗಿದೆ ಅಂದ್ಕೊತೀನಿ. ಸೊ ಬನ್ನಿ, ಮ್ಯಾಕ್ಸಿಮಮ್ ಇದು ಫಿಟ್ ಮಾಡೋಕೆ ಒಂದು 15 ನಿಮಿಷ ಟೈಮ್ ತೊಗೊಳುತ್ತೆ ಅಷ್ಟೇ. ಇದು ಪ್ರೈಸ್ ಏನು, ಎಷ್ಟು, ಎಲ್ಲಿ ತೊಗೊತೀನಿ ಅಂತ ಮಾತ್ರ ಫುಲ್ ವೀಡಿಯೋ ಗಂಟ ನೋಡಿ. FuelX ಲೈಟ್ ನಾವು ಇವತ್ತು ಇನ್ಸ್ಟಾಲ್ ಮಾಡ್ತಾ ಇರೋದು. ಸೊ ನಿಮ್ಗೆ ಆಲ್ರೆಡಿ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ಬಿಟ್ಟಿದೆ. ಮತ್ತು ಇನ್ನೊಂದು ಏನಂದರೆ, ಈ ಏರ್ ಫಿಲ್ಟ್ರು ಮತ್ತು ಎಕ್ಸಾಸ್ಟನ್ನು ಚೇಂಜ್ ಮಾಡಿದ್ರೆ ಅಂದರೆ ಕಂಪಲ್ಸರಿ ನೀವು ಇದು ಚೇಂಜ್ ಮಾಡಿಸ್ಲೇಬೇಕು. ಯಾಕಂದರೆ ಆವಾಗಲೇ ನಿಮ್ಗೆ ಪ್ರಾಪರಾಗಿ ಪರ್ಫಾರ್ಮೆನ್ಸ್ ಸಿಗೋದು. ನಿಮ್ಗೆ ಗಾಡಿಯಲ್ಲಿ ಫುಲ್ ಔಟ್ಪುಟ್ ತೆಗಿಬೇಕಂದ್ರೆ ನೀವು FuelX ಹಾಕ್ಸ್ಲೇಬೇಕು. ನೀವು ಹಾಕ್ಸ್ಬೋದಾ ಅಂದರೆ ಇಲ್ಲ, ಎಲ್ಲ ಗಾಡಿಗೂ ಆಗಲ್ಲ. ಫಾರ್ ಎಕ್ಸಾಂಪಲ್ ಈ GT 650 ಇಂಟರ್ಸೆಪ್ಟರು ಅದೆಲ್ಲ ಆ್ಯಕ್ಚುಲಿ ಎಕ್ಸಾಸ್ಟಲ್ಲಿ ನೋಡಿರ್ತೀರ, ಒಂದು O2 ಸೆನ್ಸಾರ್ ಇರುತ್ತೆ. ಸೊ ಆ ಥರ ಯಾವ್ಯಾವ ಗಾಡಿಯಲ್ಲಿ ಸೆನ್ಸಾರ್ ಇರುತ್ತೋ ಆ ಗಾಡಿಗಳಿಗೆ ಮಾತ್ರ ನಾವು FuelX ಹಾಕೋದು, ಎಲ್ಲ ಗಾಡಿಗೂ ಆಗಲ್ಲ. ನಿಜ ಹೇಳ್ಬೇಕಂದ್ರೆ BMC ಏರ್ ಫಿಲ್ಟರ್ ಚೇಂಜ್ ಮಾಡಿದ್ಮೇಲೆ ರೈಡಿಂಗ್ ಕ್ವಾಲಿಟಿ ಡ್ರಾಸ್ಟಿಕ್ ಚೇಂಜ್ ಇದೆ ಗುರು. ಸೀರಿಯಸ್ಲಿ ಲಾಸ್ಟ್ ಟೈಮ್ ಓಡಿಸೋದಕ್ಕೂ ಇವಾಗ ಓಡಿಸೋದಕ್ಕೂ ಏನು ಈ ಸ್ಮೂತ್ನೆಸ್ಸು ವರ್ತ್ ಗುರು BMC ಏರ್ ಫಿಲ್ಟ್ರು. ಆ್ಯಕ್ಚುಲಿ ನಾನು BMC ಏರ್ ಫಿಲ್ಟ್ರ್ ತಂದು 7 ತಿಂಗಳ ಮೇಲೆ ಆಯಿತು, 8 ತಿಂಗಳೇ ಆಯ್ತು ಅಂದ್ಕೊಳ್ಳಿ. ಇನ್ನೂ ಇನ್ಸ್ಟಾಲ್ ಮಾಡಿದ್ರೆ ಇಕ್ಕಿದ್ದೀನಿ. ಸೊ ನಾಳೆ ಮ್ಯಾಕ್ಸಿಮಮ್ ಇನ್ಸ್ಟಾಲ್ ಮಾಡಿಸ್ಬಿಡ್ತೀವಿ ಅದನ್ನಪ್ಪ. ನೆಕ್ಸ್ಟು ರೈಡ್, ಕ್ರೇಜಿ ರೈಡ್ ಇದೆ, ಒಂದು ಈವೆಂಟ್ ಅಟೆಂಡ್ ಮಾಡೋಕೆ ಹೋಗ್ತಾ ಇದ್ದೀರಿ. ಸೊ ಮೈಸೂರು ಗಂಟು ಹೋಗ್ಬೇಕು, ಏರ್ ಫಿಲ್ಟರ್ ಇನ್ಸ್ಟಾಲ್ ಮಾಡ್ಕೊಂಡು ಹೋಗೋದು ಬನ್ನಿ. GT ಒಂಥರ ಹಾರ್ಡ್ ಕೋರ್ ಮಿಷಿನ್ ಗುರು, ದೇವರಡೆಗೂ ಸಲೀಸ 100 ಹೋಗ್ತಾ ಇದೆ. ಸೊ ನಾವಿವಾಗ BTM ಅಲ್ಲಿ ಇದ್ದೀರಿ. ಸೊ BTM ಅಂದಿದ ತಕ್ಷಣ ತುಂಬಾ ಜನ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ನಾವ್ ಎಲ್ಲಿ ಮಾಡಿಫಿಕೇಶನ್ ಮಾಡ್ತಾ ಇದ್ದೀರಿ ಅಂತಂತ. ಸೊ ನಾವಿವಾಗ HBR ಮೋಟಾರ್ಸ್ FuelX Pro ಇದೆ. ಗಾಡಿ ಎಲ್ಲ ECU ಬ್ರೋ, ECU ತೆಗಿಬೇಕು ಬ್ರೋ ಫಸ್ಟ್ ಮೇಲೆ. ಎಕ್ಸೈಟ್ ಆಗ್ಬೇಡ. ಸೊ ಇದೆ O2 ಸೆನ್ಸಾರು. ಸೊ ಇಲ್ಲಿಂದ ಒಂದು ಕನೆಕ್ಷನ್ ಆಗುತ್ತೆ, ಅಲ್ಲಿ ಮೇಲೆ ಒಳಗೆ ಲಂಬ್ಡಾ 1 ಲಂಬ್ಡಾ 2 ಅಂತ ಇದೆ, ಕಾಣಿಸ್ತಾ ಇದೆಯಲ್ಲ, ಅದೇ ಉದ್ದೋಕಾಯಿ ಕೈಗೆ ಸುಟ್ಕೊಂಡ್ರೆ ಕಷ್ಟ. ಆಮೇಲೆ ಸೊ ಇದೆ FuelX ECU ಯೂನಿಟು, ಜಸ್ಟ್ ಪ್ಲಗ್ ಮಾಡಿ ಇದು ಮಾಡೋದು. ಸೊ ಫಿಟ್ಟಿಂಗ್ ಎಲ್ಲ ಆಯಿತು. ಆ್ಯಕ್ಚುಲಿ ಅಲ್ಲಿ ಬಂದು ವರ್ಕ್ಶಾಪಲ್ಲಿ ತುಂಬ ಬೈಕ್ಸ್ ಇತ್ತು. ಸೊ ಹೋಗಿದ ತಕ್ಷಣ ಆಗಿಲ್ಲ, ಅಟ್ಲೋಸ್ಟ್ ಒಂದು 40 ಮಿನಿಟ್ಸನ್ನು ವೆಯ್ಟ್ ಮಾಡಿದ್ರಿ. ಬಟ್ ಫಿಟ್ಟಿಂಗ್ ಬಂದು ಒಂದು 15 ಮಿನಿಟ್ಸ್ ಒಳಗೆ ಆಗ್ಬಿಡ್ತು. ಮತ್ತು ಅಲ್ಲಿ ತುಂಬ ಮಾತಾಡೋಕ್ಕಾಗಿಲ್ಲ, ಯಾಕಂದರೆ ನಾಯ್ಸ್ ಜಾಸ್ತಿ ಇತ್ತು, ಟ್ರಾಫಿಕ್ ಸೌಂಡು ಮತ್ತು ವರ್ಕ್ಶಾಪಲ್ಲಿ ಮಾಡಿದ ಸೌಂಡ್ ಎಲ್ಲ ಜಾಸ್ತಿ ಇತ್ತು. ಸೊ ನಾನು ಮಾತಾಡಿದ್ರೂ ಕ್ಲೀನಾಗಿ ಕೇಳಿಸ್ತಾ ಇರಲಿಲ್ಲ. ಸೊ ಫಿಟ್ಟಿಂಗ್ ಎಲ್ಲ ಒಂದು 15 ಮಿನಿಟ್ಸಲ್ಲಿ ಆಗೋಯಿತು. ಆ್ಯಕ್ಚುಲಿ ರೈಡಿಂಗಲ್ಲಿ ಫೀಲ್ ಆಗ್ತಾಯಿದೆ. ಆ್ಯಕ್ಚುಲಿ ಹೋಗ್ಬೇಕಾದ್ರೆ ಇಂಜಿನಲ್ಲಿ ಎಷ್ಟು ಹೀಟ್ ಇತ್ತು, ಸೊ ಅಷ್ಟು ಹೀಟ್ ಫೀಲ್ ಆಗ್ತಾಯಿಲ್ಲ ಇವಾಗ ರಿಟರ್ನ್ ಬರಬೇಕಾದ್ರೆ. ಸೊ FuelX ಲೈಟ್ ಹಾಕಿದ್ದೀರಲ್ವಾ, ಅದು ಆ್ಯಕ್ಚುಲಿ 10% ಹೀಟ್ ಕಮ್ಮಿ ಮಾಡುತ್ತೆ, ಎಕ್ಸಾಸ್ಟಲ್ಲಿ ಆಗಿರಲಿ ಇಂಜಿನಲ್ಲೇ ಆಗಿರಲಿ. ಟೋಟಲ್ಲು ಅಷ್ಟೇ, ಟೋಟಲ್ ರೆಸ್ಪಾನ್ಸ್ ಚೆನ್ನಾಗಿದೆ. ಈಗ ಬಿಫೋರ್ FuelX ಆಗೋಕ್ಕಿಂತ ಮುಂದೆ ಹೇಗಿತ್ತು ಐಡ್ಲಿಂಗು, ಇವಾಗ ಅಷ್ಟಿಲ್ಲ, ಫೀಲ್ ಆಗ್ತಾಯಿದೆ, ಕ್ಲೀನಾಗಿ ಫೀಲ್ ಆಗ್ತಾಯಿದೆ. ಗಾಡಿ ರಾಯಲ್ ಎನ್ಫೀಲ್ಡ್ GT ಥರನೇ ಫೀಲ್ ಆಗ್ತಾಯಿಲ್ಲ ಹೇಳ್ಬೇಕಂದ್ರೆ. ಸೊ ನೀವೇನಾದರೂ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಮತ್ತು ಏರ್ ಫಿಲ್ಟ್ರನ್ನ ಚೇಂಜ್ ಮಾಡಿಸಿದ್ದೀರ ಅಂದರೆ ಕಂಪಲ್ಸರಿ FuelX ಹಾಕ್ಸ್ಲೇಬೇಕು, ಯಾಕಂದರೆ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗಿರುತ್ತೆ. ಸೊ ನೀವು ಫ್ಯೂಯಲ್ ಕರೆಕ್ಟಾಗಿ ಇಂಜಿನ್ ಸಪ್ಲೈ ಆಗಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಇವಾಗ ನಮ್ಮ ಕತ್ತಿಸ್ಕಿದ್ರೆ ಏನಾಗುತ್ತೆ, ಗಾಳಿ ಆಡ್ತಿರೋ ಥರ ಅಥವಾ ಹಿಂಸೆ ಆಗಲ್ವಾ, ಅದೇ ಥರ ಸೇಮ್ ಇದಕ್ಕೂ ಅಷ್ಟೇ. ಕರೆಕ್ಟಾಗಿ ಇದಕ್ಕೂ ಫ್ಯೂಯಲ್ ಹೋಯ್ತು ಅಂದರೆ ಗಾಡಿ ಗನ್ನು ಬುಲೆಟೆ. ನಾನು ಟಾಪ್ ಗೇರಲ್ಲಿದ್ದೀನಿ ನೋಡಿ, 40ಅಲ್ಲಿ ಹೋಗ್ತಾ ಇದೆ ಗಾಡಿ. ಸೊ ಗೇರ್ ಡೌನ್ ಶಿಫ್ಟ್ ಮಾಡಬೇಕಂತ ಕೇಳ್ತಾನೆ ಇಲ್ಲ ಗಾಡಿ.
ಅದೇ ಇದು ಬಿಫೋರ್ ಆಗಿದ್ದು ಏನಾಗಿರೋದು ಡೌನ್ ಶಿಫ್ಟ್ ಮಾಡಲೇಬೇಕಾಗಿತ್ತು ನಾನು. ಯಾಕಂದರೆ ಟಾಪ್ ಸ್ಪೀಡಲ್ಲಿ ತುಂಬ ಸ್ಪೀಡ್ ಇಲ್ಲ ಅಂದರೆ ಆಟೋಮೆಟಿಕಾಗಿ ಕಮ್ಮಿ ಗೇರ್ ಕಮ್ಮಿ ಮಾಡಲೇಬೇಕು. ಬಟ್ ಫ್ಯೂಲ್ ಎಕ್ಸ್ ಹಾಕ್ಸಿದಾದ್ಮೇಲೆ ನೋಡಿ ಅದು ತುಂಬ ಜಾಸ್ತಿ ಗೇರ್ ಕೇಳ್ತಾ ಇಲ್ಲ. ಯಾಕಂದ್ರೆ ಸೊ ಇವತ್ತು GTL ಮಾಡಿದ ಮಾಡಿಫಿಕೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ಇನ್ಫಾರ್ಮೇಷನ್ GT 650 ಮೇಲೆ ಬೇಕು ಅಂದರೆ ನಮ್ಮ ಚಾನಲ್ನ ಏನು ಮಾಡಬೇಕಂತ ಗೊತ್ತು ನಿಮಗೆ. ಸೊ ಪ್ರತಿ ಸಾರಿ ನಾನು ಹೇಳೋಕೆ ಹೋಗಲ್ಲ. ಸೊ ಇದೇ ಥರ ವೀಡಿಯೋಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಈ ಥರ ವೀಡಿಯೋಗಳನ್ನ ನೋಡ್ತಾನೆ ಇರ್ರಿ. ಬ್ಯಾಲೆನ್ಸ್ ಇನ್ನೂ ವೀಡಿಯೋಗಳು ತುಂಬ ಇದ್ದಾವೆ ಚಾನಲಲ್ಲಿ. ಸೊ ಎಲ್ಲ ಕವರ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋ ಸಿಗೋಣ. ಅಲ್ಲಿ ತನಕ ಬಾಯ್. ಬರೋನ್ವೇ